ತಂದೆಯಾದ ದೇವ, ನಿನ್ನ ಮಾತುಗಳಿಂದ ನಮ್ಮನ್ನು ಸಂತೈಸು ಕರ್ತನೇ. ನಿನ್ನ ಮಾತುಗಳಲ್ಲಿ ಮಾಧುರ್ಯತೆ ಇರ್ತದೆ, ನಿನ್ನ ಮಾತಿನಲ್ಲಿ ಜೀವ ಇರ್ತದೆ. ನಿನ್ನ ಮಾತು ನಮ್ಮನ್ನು ಬದುಕಿಸುತ್ತದೆ, ನಿನ್ನ ಮಾತು ನಮ್ಮನ್ನು ಸಂತೈಸುತ್ತದೆ. ನಿಮ್ಮ ಮಾತು ದೇವರೇ ನಮ್ಮ ಕುಟುಂಬಗಳನ್ನು ಕಟ್ಟುತ್ತದೆ. ನಿಮ್ಮ ಮಾತು ದೇವರೇ ಕರ್ತನೆ ಒಣಗಿರುವಂಥ ನಮ್ಮ ಬದುಕನ್ನು ಚಿಗುರಿಸುತ್ತದೆ. ರಾಶ ನಿನ್ನ ವಾಕ್ಯವು ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಮಧುರವಾದದು ದೇವ. ಕರ್ತನೆ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರ ಮನೋತ್ತರಗಳನ್ನು ಬೆಳಗಿಸಿ ಈ ಪರಿಶುದ್ಧವಾದ ಪುನರುತ್ಥಾನದ ಭಾನುವಾರದ ಆರಾಧನೆಯಲ್ಲಿ ನಮ್ಮನ್ನು ಕರ್ತನೆ ಸ್ವಾಮಿ ಉತ್ತೇಜನ ಪಡಿಸು. ನಿನ್ನ ಮಾತುಗಳಿಂದ ಸಂತೈಸು. ನೀನೇ ನಮ್ಮನ್ನು ಕರ್ತನೆ ನಡೆಸುವಂತೆ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಇನ್ನು ಗಟ್ಟಿಯಾಗಿ ಹೇಳೋಣ ಆಮೇನ್. ಇನ್ನು ಜೋರಾಗಿ ಹೇಳೋಣ ಆಮೇನ್. ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ನಾವು ಘನಪಡಿಸುವಂಥವ್ರು ಹಾಕೋಣ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಎಲ್ಲರೂ ಕೂತ್ಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವ ಹಾಗೆ ಇವತ್ತಿನ ಸಂದೇಶ ವ್ಯಥೆ. ಎಲ್ಲರೂ ಬಾಯಿ ಬಿಟ್ಟೆ ಹೇಳ್ರಿ ನೋಡೋಣ. ವ್ಯಥೆ, ನಿರಾಸೆ, ನಿರುತ್ಸಾಹ, ವ್ಯಥೆ, ಚಿಂತೆ, ಈ ನಾಲ್ಕು ಒಂದಕ್ಕೊಂದು ಅಂಟಿಕೊಂಡಿರ್ತದೆ. ನಿರಾಸೆ, ನಿರುತ್ಸಾಹ, ವ್ಯಥೆ ಮತ್ತು ಚಿಂತೆ. ಮಾನವನ ಜೀವಿತದಲ್ಲಿ ಬಹಳ ಜನ ಅಂದ್ಕೊಳ್ಳೋದು ಏನಂದರೆ, ನನ್ನ ಕುಟುಂಬದಲ್ಲಿ ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ, ನನ್ನ ಜೀವಿತದಲ್ಲೇ ಇಷ್ಟೊಂದು ನೋವು ಯಾಕೆ, ನನ್ನ ಬದುಕಿನಲ್ಲೇ ಯಾಕೆ ಇಷ್ಟೊಂದು ಅವಮಾನಗಳು, ನಿರಾಸೆ, ಚಿಂತೆ, ನನಗೆ ಯಾಕೆ ಇಷ್ಟೊಂದು ತಡೆಗಳು, ಇಕ್ಕಟ್ಟು ಎಂಬುದಾಗಿ ಬಹಳ ಜನ ಕುಗ್ಗಿ ಹೋಗುವಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಕೆಲವೊಂದು ಸಾರಿ ಆ ವ್ಯಥೆ, ಆ ನಿರಾಸೆ, ದೇವರಿದ್ದಾನ, ದೇವರಿದ್ದಿದ್ರೆ ಹೀಗೆಲ್ಲ ನಡೀತಾ ಇತ್ತ, ದೇವರು ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ ಎಂಬುದಾಗಿ ಮಾತನಾಡುವಂಥ ನಾಲಿಗೆಗಳು ಸುಧಾ ಕಡಿಮೆ ಏನಿಲ್ಲ. ಕೆಲವೊಂದು ಸಾರಿ ತಂದೆ ವ್ಯಥೆ ಪಡುತ್ತಾನೆ. ಏನಂದರೆ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸೋದಿಲ್ಲಲ್ಲ, ನನ್ನ ಮಾತನ್ನು ಕೇಳೋದಿಲ್ಲಲ್ಲ, ನಾನು ಎಷ್ಟು ಕಷ್ಟಪಟ್ಟೆ ಚಿಕ್ಕವರಿರುವಾಗಿನಿಂದಲೂ ಸಹ ಇವರನ್ನು ದೊಡ್ಡವರು ಮಾಡಿ ಬೆಳೆಸಿ ವಿದ್ಯಾಭ್ಯಾಸವನ್ನೆಲ್ಲ ಕೊಟ್ಟು ಇವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮಾರ್ಪಡಬೇಕೆಂಬುದಾಗಿ ಅಷ್ಟು ಪ್ರಯಾಸ ಪಟ್ಟೆ. ಆದರೆ ನನ್ನ ಮಕ್ಕಳು ನನ್ನನ್ನು ನೋಡುವಾಗ ಗೌರವಿಸೋದಿಲ್ಲ, ನನ್ನ ಮಾತನ್ನು ಕೇಳೋದಿಲ್ಲ, ನೀನೇನು ಮಾಡಿದೆ ಎಂಬುದಾಗಿ ಅವ್ರು ಹೇಳುವಾಗ ನಾನು ಯಾಕಾದರೂ ಬದುಕಬೇಕು ಎನ್ನುವಂಥ ವ್ಯಥೆ, ನಿರಾಸೆ, ನಿರುತ್ಸಾಹ ನನ್ನ ಒಳಗಡೆ ಬರ್ತದೆ ಎಂಬುದಾಗಿ ಅನೇಕ ತಂದೆಯಂದರು ಇವತ್ತು ಕಳವಳ ಪಡ್ತಾರೆ. ಇದನ್ನು ರಿವರ್ಸಬಲ್ ಆಗಿ ನೋಡುವಾಗ ತಾಯಂದಿರು ಸದಾ ಮಕ್ಕಳು ಮಾತು ಕೇಳದೇ ಇರುವಂಥ ವೇಳೆಯಲ್ಲಿ ಅಯ್ಯೋ ಇಂಥ ಒಂದು ಹೀನಾಯ ಪರಿಸ್ಥಿತಿಗೆ ನಮ್ಮ ಕುಟುಂಬ, ನಮ್ಮ ಜೀವನ ಬಂತಲ್ಲ ಎಂಬುದಾಗಿ ಹೇಳಿ ತಾಯಂದಿರು ಕಳವಳ ಪಡ್ತಾರೆ. ಅಷ್ಟು ಮಾತ್ರವಲ್ಲ, ಆತ್ಮೀಯ ದೇವಜನರೇ, ಅನೇಕ ವೇಳೆಯಲ್ಲಿ ಬಹಳ ಜನರು ವ್ಯಥೆ ಪಡುವಂಥ ಸಂಗತಿ ಏನಂತ ಹೇಳಿದರೆ, ನನ್ನನ್ನು ಯಾರು ಪ್ರೀತಿಸ್ತಾರೆ, ನನ್ನನ್ನು ಯಾರು ಆದರಿಸ್ತಾರೆ, ನನ್ನನ್ನು ಯಾರು ಕೇರ್ ಮಾಡ್ತಾರೆ, ನಾನಂದ್ರೇ ಯಾರಿಗೂ ಇಷ್ಟ ಆಗಲ್ಲ, ನನ್ನ ಮುಖ ಕಂಡ್ರೇ ಯಾರಿಗೂ ಆಗಲ್ಲ ಅನ್ನುವಂಥ ಕೀಳಿರುಮನೆಯ ಒಂದು ಭಾವನೆ ಮಾನವನ ಜೀವಿತದಲ್ಲಿ ಬಹಳ ವ್ಯಥೆಯನ್ನು ತಂದು ಕೊಡ್ತದೆ. ಅಯ್ಯೋ, ನಾನು ಏನು ತಪ್ಪು ಮಾಡಿದೆ, ಪ್ರೀತಿ ಮಾಡಿದೆ ತಪ್ಪ, ನನ್ನ ಗಂಡ ನನ್ನನ್ನು ಕರುಣಿಸೋದಿಲ್ಲ, ನನ್ನೊಟ್ಟಿಗೆ ಮಾತನಾಡೋದಿಲ್ಲ, ನನ್ನ ಜೊತೆಯಲ್ಲಿ ಪ್ರೀತಿಪೂರ್ವಕವಾಗಿ ನಡೆದುಕೊಳ್ಳೋದಿಲ್ಲ ಎಂಬುದಾಗಿ ಹೆಂಡತಿಯ ಒಂದು ವ್ಯಥೆ, ಒಂದು ನಿರಾಸೆ ಅವಳಲ್ಲಿ ಕಂಡರೆ, ಗಂಡನು ಇದೇ ರೀತಿಯಾಗಿ ನನ್ನ ಹೆಂಡತಿ ನನ್ನನ್ನು ಕರುಣೆ ತೋರಿಸೋದಿಲ್ಲ, ನಾನು ಪ್ರೀತಿ ಮಾಡೋದಿಲ್ಲ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ, ಎಷ್ಟು ಸಭೆಯಲ್ಲಿ ಓಡಾಡಿ ದುಡಿದರೂ, ಎಷ್ಟು ಪ್ರಯಾಸಪಟ್ಟು ಕಾಣಿಕೆಗಳನ್ನು ತಂದು ದಶಮಾಂಶಗಳನ್ನು ಕೊಟ್ಟು ದೇವರ ಸನ್ನಿಧಾನದಲ್ಲಿ ನಾನು ಪರಿಶುದ್ಧತೆ ನೀತಿಯ ಜೀವಿತವನ್ನು ನಡೆಸ್ತಾ ಇರುವುದಾದರೂ ನನ್ನ ಕಷ್ಟ ತೀರಲಿಲ್ಲ ಅನ್ನುವಂಥ ವ್ಯಥೆ ಮನುಷ್ಯನನ್ನು ಕಾಡ್ತಾ ಇರ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ಮೊದಲುಗೊಂಡು ನಮ್ಮ ಜೀವಿತದಲ್ಲಿ ಎಲ್ಲರಿಗೂ ಸದಾ ಈ ವ್ಯಥೆ ಎನ್ನುವಂಥ ನಿರಾಸೆ
ನಿಷ್ಪ್ರಹತೆ ಎನ್ನುವಂಥ ಈ ಸಂಗತಿಗಳು ಪ್ರತಿಯೊಬ್ಬ ಮಾನವನನ್ನು ಕಾಡ್ತಾನೆ ಇರ್ತದೆ. ಆದರೆ ಆ ನಿರುತ್ಸಾಹದಲ್ಲಿ, ನಿರಾಸೆಯಲ್ಲಿ ನಿರೀಕ್ಷೆಯನ್ನು ಕಂಡುಕೊಂಡಂಥ ನಮ್ಮ ಪೂರ್ವಿಕರ ಜೀವಿತವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ದಾವೀದನ ಜೀವಿತವನ್ನು ಗಮನಿಸ್ತೇವೆ. ಅಬ್ಬಾ, ನೋಡು, ಅವನನ್ನು ದೇವರು ಎಷ್ಟು ಆಶೀರ್ವಾದ ಮಾಡಿದ್ದಾನೆ, ಎಷ್ಟು ಉನ್ನತ ಸ್ಥಿತಿಗೆ ಆತನ ಕರ್ಕೊಂಡು ಹೋಗಿದ್ದಾನೆ, ಎಷ್ಟು ಅದ್ಭುತವಾದಂಥ ಕಾರ್ಯಗಳು ಆತನ ಬದುಕಿನಲ್ಲಿ ದೇವರು ನಡೆಸಿದನು, ಆತನ ಸಿಂಹಾಸನವನ್ನು ಸ್ಥಿರಪಡಿಸಿದನು. ಹನ್ನಾಳ ಜೀವಿತವನ್ನು ನೋಡುವಂಥ ವೇಳೆಯಲ್ಲಿ ಸಹ ಅಯ್ಯೋ, ಅವಳಿಗೆ ನೋಡ್ರಿ ದೇವರು ಎಷ್ಟು ಒಂದೇ ಒಂದು ಪ್ರಾರ್ಥನೆ, ಆ ಒಂದು ಪ್ರಾರ್ಥನೆ ಮೂಲಕವಾಗಿ ಎಷ್ಟೋ ವರ್ಷಗಳಿಂದ ಇದ್ದಂಥ ಅವಳ ಜೀವಿತದಲ್ಲಿಂದ ದುಃಖವನ್ನು ದೇವರು ನೈಗಿಸಿದನು. ಅಷ್ಟು ಮಾತ್ರವಲ್ಲ, ಮಕ್ಕಳ ಭಾಗ್ಯವನ್ನು ಆತನು ಕರುಣಿಸಿದನು ಎಂಬುದಾಗಿ ಹನ್ನಾಳನ್ನು ಕುರಿತು ನಾವು ಅನೇಕ ಸಾರಿ ಮಾತನಾಡುತ್ತೇವೆ. ಆತ್ಮೀಯ ದೇವಜನರೇ, ದಾವೀದನಾಗಿರ್ಬೋದು ಅಥವಾ ಹನ್ನಾಳಾಗಿರ್ಬೋದು, ಅವರ ಬದುಕಿನಲ್ಲಿ ವ್ಯಥೆ ಇಲ್ಲ ಅಂತ ಇಲ್ಲ, ನಿರಾಸೆ ಇರಲಿಲ್ಲ ಎಂಬುದಾಗಿ ಇಲ್ಲ. ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ದಾವೀದನ ಜೀವಿತದಲ್ಲಿ ಆ ಸಿಂಹಾಸನಕ್ಕೆ ಏರೋದಕ್ಕಿಂತ ಹಿಂದೆ 13 ವರ್ಷಗಳ ಕಾಲ ಆತನು ಪಟ್ಟಂಥ ಪ್ರಯಾಸ, ವ್ಯಥೆ, ಆತನು ಪಟ್ಟಂಥ ಅವಮಾನ, ಆತನು ಪಟ್ಟಂಥ ನಿಂದೆ ಯಾರೂ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ಆ ನಿರಾಸೆಯಲ್ಲಿಯೂ, ಆ ವ್ಯಥೆಯ ಸಂದರ್ಭದಲ್ಲಿಯೂ, ಆ ಮನೋವೇದನೆಯಿಂದ ತುಂಬಿದಂಥ ಆ ಕಾಲಘಟ್ಟಗಳಲ್ಲಿ ಸದಾ ಅವನು ಕುಗ್ಗಿ ಹೋಗದೆ ದೇವರ ಕಡೆಗೆ ನಿರೀಕ್ಷೆ ಇಟ್ಟನು. ಆ 13 ವರ್ಷಗಳ ಕಾಲ ಬಂದಂಥ ಆ ಆಯಾಸಕರವಾದಂಥ ಪರಿಸ್ಥಿತಿಗಳನ್ನು ನೋಡದೆ, ನನ್ನ ದೇವರು ಒಂದಲ್ಲ ಒಂದು ದಿನ ನನ್ನನ್ನು ಮೇಲಕ್ಕೆತ್ತೆ ಎತ್ತುತ್ತಾನೆ, ನನ್ನ ದೇವರು ಒಂದಲ್ಲ ಒಂದು ದಿನ ನನ್ನನ್ನು ಆಶೀರ್ವಾದ ಮಾಡೇ ಮಾಡುತ್ತಾನೆ ಎನ್ನುವಂಥ ಆ ನಿರುತ್ಸಾಹವಾದ ಆ ಭಾವನೆಯನ್ನು ತ್ಯಜಿಸಿ ನಿರೀಕ್ಷೆಯನ್ನು ಹುಟ್ಟಿಸುವನು, ಪೂರೈಸುವನಾಗಿರುವಂಥ ದೇವರ ಕಡೆಗೆ ಆತನು ತಿರುಗಿ ನೋಡ್ತಾ ಇರ್ತಾನೆ. ಅದಕ್ಕೆ ಆತನ ಸಿಂಹಾಸನವನ್ನು ದೇವರು ಸ್ಥಿರಪಡಿಸ್ತಾನೆ. ಹನ್ನಾಳ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವಳ ಫ್ಯಾಮಿಲಿ ತುಂಬ ಒಳ್ಳೆಯದು, ಅವನ ಗಂಡ ತುಂಬ ಒಳ್ಳೆಯವನು, ಹೆಂಡತಿ ಗಂಡನ ಮಧ್ಯದಲ್ಲಿ ಎಷ್ಟು ಅನ್ಯೋನ್ಯ ಐಕ್ಯತೆ ಇತ್ತು ಅಂದರೆ, ದೇವಜನರೇ, ಅವಳು ಕಳವಳ ಪಡ್ತಿರುವಂಥ ಸಂದರ್ಭದಲ್ಲಿ ನನ್ನ ಮಕ್ಕಳಾಗಲಿಲ್ಲ ಎಂಬುದಾಗಿ ಅವಳ ಗಂಡನಾಗಿರುವಂಥ ಎಲ್ಕಾನ್ ಹೇಳ್ತಾನೆ, ಏ ಹುಚ್ಚಮ್ಮ, ನೀನು ಯಾಕೆ ಅಳ್ತಾ ಇದ್ದಿ? 10 ಜನ ಗಂಡು ಮಕ್ಕಳಿಗೆ ನಾನು ಸರಿಸಾಟಿಯಾಗಿರುವಂಥ ನಿನ್ನ ಯಜಮಾನನಾಗಿದ್ದೇನೆ, 10 ಜನ ಮಕ್ಕಳಿಗಿಂತಲೂ ನಾನು ಅಮೂಲ್ಯನೂ, ನೀನು ಕಳವಳ ಪಡಬೇಡ ಎಂಬುದಾಗಿ ಅಷ್ಟು ಪ್ರೋತ್ಸಾಹ ಮಾಡುವಂಥ ಗಂಡನಿರುವಾಗಲೂ ಸಹ ಅವಳ ಜೀವಿತದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗೆ ಹಾದು ಹೋದಳು ಎಂಬುದಾಗಿ 1 ಸಮುವೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 16ನೇ ವಚನ ಅವಳ ಬಾಯಿ ಮಾತಿನಿಂದ ಕೇಳಿಸಿಕೊಳ್ಳುವಂತರಾಗೋಣ. ಏನು ಮಾತನಾಡುತ್ತಾಳೆ ಅಂತ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಾ ಇದ್ದೇನೋ. ಹಾಲೆಲೂಯಾ, ಗಟ್ಟಿಯಾಗಿ ಹೇಳೋಣ ಹಾಲೆಲೂಯಾ. ಏನು ಮಾಡಿಕೊಳ್ತಾ ಇದ್ದಾಳೆ? ಏನು ಅರಿಕೆ ಮಾಡಿಕೊಳ್ತಿದ್ದಾಳೆ? ಚಿಂತೆಯನ್ನು ಅರಿಕೆ ಮಾಡಿಕೊಳ್ತಾ ಇದ್ದಾಳೆ. ಅವಳ ಮನೋವ್ಯಥೆಯನ್ನು ಅರಿಕೆ ಮಾಡಿಕೊಳ್ತಾ ಇದ್ದಾಳೆ. ಪ್ರೀತಿಯುಳ್ಳ ದೇವಜನರೇ, ಅವಳು ಎಷ್ಟು ಸಾರಿ ವೈಯಕ್ತಿಕವಾಗಿ ತನ್ನ ಗುಡಾರದಲ್ಲಿ ಕಿರಿಚಿದಳೋ, ಕಣ್ಣೀರಿಟ್ಟಳೋ, ಗೋಳಾಟ ಮಾಡಿದಳೋ. ಆ ಶಬ್ದಕ್ಕೆ ದೇವರು ಹೋಗೊಟ್ಟನೋ ಇಲ್ಲವೋ ಗೊತ್ತಿಲ್ಲ. ಎಷ್ಟೋ ಸಾರಿ ಪ್ರತಿ ವರ್ಷ ದೇವರಿಗೆ ಕೃತಜ್ಞತಾ ಉಪಕಾರದ ಸ್ತುತಿಯನ್ನು ಗಂಡನ ಜೊತೆಗೆ ಮಾಡುವಾಗಲೂ ಸದಾ ಅವಳೆಷ್ಟು ಅವಮಾನಕ್ಕೆ ಗುರಿಯಾದಳೋ ಗೊತ್ತಿಲ್ಲ. ಹನ್ನಾಳಿಗೆ ಮಕ್ಕಳಿಲ್ಲದೆ ಇರುವಂತಹ ಮನೋವ್ಯಥೆ, ಚಿಂತೆ, ಮಕ್ಕಳಿರುವ ತನ್ನ ತಂಗಿ ಪೆನ್ನಿಯಳು ಅವಳ ವಿಷಯದಲ್ಲಿ ಎಷ್ಟು ನೆಗ್ಲೆಕ್ಟ್ ಮಾಡಿದಳೋ ಗೊತ್ತಿಲ್ಲ. ಆದರೆ ಅವಳು ಒಂದು ದಿನ ತೀರ್ಮಾನ ಮಾಡ್ತಾಳೆ, ಇಲ್ಲ, ನಾನು ಎಲ್ಲೂ ಹೋಗಬೇಕಾಗಿಲ್ಲ, ಎಲ್ಲೂ ಮೊಣಕಾಲನ್ನು ಊರಿ ಇಷ್ಟು ದಿನಗಳ ಕಾಲ ನಾನು ಕೂಗಿದ್ದು ಸಾಕು. ಇದು ಕೊನೇ ಟೈಮ್, ಇದು ಕೊನೇ ಸಮಯ. ಬದುಕಿದ್ರು ಸರಿ, ಸತ್ರು ಸರಿ, ನನ್ನ ಮನೋವ್ಯಥೆಯನ್ನು ಕೇಳುವ, ನನ್ನ ಚಿಂತೆಯನ್ನು ಕೇಳುವ, ನನ್ನ ದುಃಖವನ್ನು ಆಲಿಸುವ ನನ್ನ ತಂದೆ ಮನೆಗೆ ನಾನು ಹೋಗುತ್ತೇನೆಂಬುದಾಗಿ ಅಲ್ಲಿ ಬಂದಳು.
ಹಲ್ಲೆಲೂಯ, ಹಲ್ಲೆಲೂಯ. ಆತ್ಮೀಯ ದೇವಜನರ ಶ್ರದ್ಧಾ ಭಕ್ತಿಯಿಂದ ನಾನು ಗಮನಿಸಿರಿ. ನನ್ನ ಆತ್ಮಿಕತೆ ಬದುಕಿನಲ್ಲಿ ನನಗಿರುವಂಥ ಸಮಸ್ಯೆ, ನನಗಿರುವಂಥ ಕಷ್ಟ, ನನಗಿರುವಂಥ ಹೋರಾಟ, ನನಗಿರುವಂಥ ದುಃಖ, ಅಥವಾ ನನಗಿರುವಂಥ ಆತ್ಮಿಕತೆಯಲ್ಲಿರುವಂಥ ಯಾವುದೇ ವಿಧವಾದ ಕಷ್ಟ, ಚಿಂತೆ, ಕಳವಳ ನನ್ನ ಮಕ್ಕಳಿಗೂ ಸದಾ ನಾನು ಹೇಳಲ್ಲ, ನನ್ನ ಹೆಂಡತಿಗೂ ಸದಾ ನಾನು ಹೇಳಲ್ಲ, ನನಗೆ ಸ್ನೇಹಿತರು ಎಂಬುದಾಗಿ ಹೇಳಿಕೊಳ್ಳುವಂಥ ಯಾವ ವ್ಯಕ್ತಿಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರಿಗೂ ಸದಾ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಕಾರಣ ಏನಂತ ಹೇಳಿದರೆ, ನನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ನನ್ನ ಸ್ನೇಹಿತರು ನನ್ನೊಳಗಡೆ ಇದ್ದಂಥ ಆ ವೇಳೆಯಲ್ಲಿ ನನ್ನ ಕಷ್ಟಗಳನ್ನು ಹಂಚಿಕೊಳ್ತಿರುವಾಗ ಆ ಕಷ್ಟವನ್ನು ಕೇಳ್ತಾ ಇದ್ದರು, ನನ್ನ ಮನೋವ್ಯಥೆಯನ್ನು ಹಂಚಿಕೊಳ್ತಾ ಇದ್ದರು. ಅನೇಕ ಜನರಿಗೆ ನನ್ನ ಜೀವಿತದ ಬಲಹೀನತೆಯನ್ನು ಅವರು ಅನೇಕರಿಗೆ ಪ್ರಕಟಿಸ್ತಾ ಇದ್ದರು. ಅವರ ಬಾಯಿಂದ ಆ ಮಾತುಗಳನ್ನು ಕೇಳುವಾಗ, ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ಅಥವಾ ನಿನ್ನ ವೈಯಕ್ತಿಕವಾದ ಪರಿಸ್ಥಿತಿ ಹೀಗಂತೆ ಎಂಬುದಾಗಿ ಅವರು ಕೇಳುವಾಗ, ನಾನು ಯಾರಿಗೆ ಹೇಳಿದೆ ಈ ಮನುಷ್ಯ ಅಂಥವನ ಎಂಬುದಾಗಿ ಹೇಳಿ ನೊಂದಂಥ ದಿನಗಳು ನನ್ನ ಬದುಕಿನಲ್ಲಿ ಸಾವಿರಾರು ಉಂಟು. ಯಾವಾಗ ನಾನು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡೆನೋ ಆ ಒಂದು ದಿನದಿಂದ ಈ ದಿನದ ತನಕವೂ ಸದಾ ನನ್ನ ಜೀವಿತದಲ್ಲಿ ನನ್ನ ಒಳಗಡೆ ನಾನು ಅನುಭವಿಸುವಂಥ, ನಾನು ವ್ಯಥೆಪಡುವಂಥ, ನಾನು ಚಿಂತಿಸುವಂಥ, ನಾನು ನಿರಾಸವಾಗಿ, ನಾನು ನಿರಾಸಕ್ತಿಯಿಂದ ಬದುಕುವಂಥ ಯಾವ ಸಂಗತಿಗಳು ಸದಾ ನಾನು ಯಾರ ಬಳಿನಲ್ಲೂ ಹೇಳೋದಿಲ್ಲ. ನನಗೆ ಒಳ್ಳೆಯ ಸ್ನೇಹಿತನಿದ್ದಾನೆ, ಆತನು ಬೇರೆ ಯಾರಲ್ಲ, ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯ. ನನ್ನ ಒಳಗಡೆ ನಡೆಯುವಂಥ ಎಲ್ಲ ಪರಿಸ್ಥಿತಿಗಳು, ಎಲ್ಲ ವಿಧವಾದಂಥ ಸ್ಥಿತಿಗತಿಗಳು ನನ್ನ ಒಳಗಡೆ ನಡೆಯೋದಕ್ಕಿಂತ ಮೊದಲನೇ ಆತನಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ನನ್ನ ಮನೋವ್ಯಥೆ ಆತನು ಅರ್ಥ ಮಾಡಿಕೊಂಡಿರುವಂಥ ಕರ್ತನಾಗಿದ್ದಾನೆ. ಅದಕ್ಕೆ ನನ್ನ ಬದುಕಿನಲ್ಲಿ ಆಯಾ ಕಾಲಕ್ಕೆ, ಆಯಾ ಸಮಯಕ್ಕೆ ಬೇಕಾದಂಥ ಪ್ರತಿಯೊಂದನ್ನು ಪರಿಪೂರ್ಣವಾದ ರೀತಿಯಲ್ಲಿ ನನಗೆ ಆತನು ಸಪೋರ್ಟ್ ಮಾಡ್ತಾನೆ, ಆತನು ಸಹಾಯಕನಾಗಿರ್ತಾನೆ, ಆತನು ಜೊತೆಗಾರನಾಗಿದ್ದುಕೊಂಡು ನನ್ನ ಅಗತ್ಯತೆಗಳನ್ನು ಮೀರಿ ಆತನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ಹನ್ನಾಳು ತನ್ನ ಮನೋವ್ಯಥೆಯನ್ನು, ತನ್ನ ಚಿಂತೆಯನ್ನು, ತನ್ನ ನಿರಾಸಕ್ತಿಯನ್ನು, ತನ್ನ ಜೀವಿತದಲ್ಲಿರುವಂಥ ನಿಟ್ಟುಸಿರನ್ನು ಮನುಷ್ಯರ ಬಳಿ ಹೇಳಿ ಹೇಳಿ ಸಾಕಾತು. ಕೊನೆಯದಲ್ಲಿ ಅವಳು ತೆಗೆದುಕೊಂಡಂಥ ನಿರ್ಣಯ, ಅವಳು ಎಲ್ಲಿಗೆ ಹೋಗಬೇಕೆಂಬುದಾಗಿ ಮನಸ್ಸು ಮಾಡಿದಂಥ ಸ್ಥಳ ಯಾವುದು ಎಂಬುದಾಗಿ ನೆನೆಸುವಾಗ ಎಲ್ಲೂ ನನಗೆ ನ್ಯಾಯ ಸಿಗಲ್ಲ. ಯಾರ ಬಳಿನಲ್ಲಿ ಹೋದರೂ ಸದಾ ನಾನು ಆಶೀರ್ವಾದ ಹೊಂದಲ್ಲ. ನಾನು ಹೋಗಬೇಕಾದಂಥ ಒಂದು ಸ್ಥಳ ಇದೆ ಎಂಬುದಾಗಿ ನೆನೆಸಿ ತನ್ನ ತಂಗಿಯನ್ನು, ತಂಗಿ ಮಕ್ಕಳನ್ನು, ಗಂಡನನ್ನು ಎಲ್ಲರನ್ನ ಬಿಡ್ತಾಳೆ. ಓಡಿ ಬಂದು ದೇವರ ಮಂದಿರದಲ್ಲಿ ಅವಳು ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ತನ್ನ ಮನೋವ್ಯತೆಯನ್ನು ಹೇಳಿಕೊಳ್ಳುತ್ತಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ನಿನ್ನ ಅದ್ಭುತ ಹೊಂದಿದ ಆ ಅದ್ಭುತಗಳಿಗಿಂತಲೂ ಕೂಟಗಳಲ್ಲಿ ಸೇರಿಕೊಂಡು ಪ್ರಾರ್ಥಿಸಿದಾಗ ನೀನು ಹೊಂದಿದ ಆ ಅದ್ಭುತಗಳಿಗಿಂತಲೂ ನಿನ್ನ ಜೀವಿತದಲ್ಲಿ ಎಲ್ಲೂ ಕಂಡು ಕೇಳದೇ ಇರುವಂಥ ನಿನ್ನ ಅವಮಾನದ ಮುಸುಕನ್ನು ತೆಗೆದು ಜನರ ಮಧ್ಯದಲ್ಲಿ ನಿನ್ನನ್ನು ನೋಟವಾಗಿ ಆಶೀರ್ವಾದಕರವಾಗಿ ನಿಲ್ಲಿಸುವಂಥ, ನಿನ್ನ ಪ್ರಾರ್ಥನೆ ನೇರವಾಗಿ ಪರಲೋಕಕ್ಕೆ ಮುಟ್ಟುವಂಥ ಸ್ಥಳ ಯಾವುದು ಅಂದರೆ ಅದು ದೇವರ ಸನ್ನಿಧಾನವಾಗಿರುವಂಥದ್ದಾಗಿದೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥವರಾಗೋಣ. ಹಲ್ಲೆಲೂಯ. ಆತ್ಮೀಯ ದೇವಜನರೇ, ಯಾವಾಗ ದೇವ ಮಂದಿರದಲ್ಲಿ ಬಂದು ತನ್ನ ಮನೋವ್ಯಥೆಯನ್ನು ಅವಳು ಹೇಳಿದಳು, ದೇವರಾತ್ಮನು ಅಲ್ಲಿರುವಂಥ ಏಲಿಯ ಸಂಗಡ ಮಾತನಾಡುತ್ತಾನೆ, ಇದೇ ವರ್ಷ ನಿನ್ನ ಮಡಿಲಲ್ಲಿ ಒಂದು ಮಗು ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯ. ಯಾರನ್ನು ಆ ಮನೋವ್ಯಥೆಯನ್ನು ಕೇಳಿದರು? ಸಾಕ್ಷಾತ್ ದೇವಾದಿ ದೇವನು. ಹಲ್ಲೆಲೂಯ. ಹೌದು ಪ್ರೀತಿಯುಳ್ಳ ದೇವ ಮಗುವೆ, ಯಾಕೆ ಮಂದಿರಕ್ಕೆ ಬರಬೇಕು ನೀವು ಎಂಬುದಾಗಿ ಕೂಟಗಳನ್ನು ಏರ್ಪಾಡು ಮಾಡ್ತಾರೆ. ಯಾಕೆ ಮಂದಿರಕ್ಕೆ ಬರಬೇಕೆಂಬುದಾಗಿ ದೇವರ ಆರಾಧನೆ ದೇವರ ನೇಮಕ ಮಾಡಿದ್ದಾನೆ ಗೊತ್ತಾ? ಆರಾಧನೆ ದೇವ ಮಂದಿರದಲ್ಲಿ ನೀನು ಮಾಡುವಾಗ, ಪ್ರಾರ್ಥನೆಗಳು ದೇವ ಮಂದಿರದಲ್ಲಿ ಸಮರ್ಪಣೆ ಮಾಡುವಾಗ ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಬಂಜೆತನಗಳನ್ನು ದೇವರು ದೂರ ಮಾಡುವಂಥವನಾಗೇನ. ಹಲ್ಲೆಲೂಯ. ಎಲ್ಲ ಬಂಜೆತನ ಅಂದರೆ ಮಕ್ಕಳು ಇಲ್ಲದೇ ಇರುವಂಥ ಬಂಜೆತನ ಅಲ್ಲ, ಅದು ಅನಾರೋಗ್ಯದ
ಒಂದು ಪರಿಸ್ಥಿತಿ ಇರ್ಬೋದು, ಅದೊಂದು ಬಂಚೆತನಾನೇ, ಅದೊಂದು ಬಡತನ ಇರ್ಬೋದು, ಸಾಲದ ಬಂಚಿತನ ಇರ್ಬೋದು, ಅನೇಕ ವಿಧವಾದಂಥ ವಿರೋಧಿಗಳ ಅವಮಾನಿಸಲ್ಪಡುವಂಥ ಒಂದು ಸ್ಥಿತಿಗತಿಗಳು ಇರ್ಬೋದು. ಆ ಎಲ್ಲ ಬಂಚಿತನವನ್ನು ದೇವರು ನೇಗಿಸುವಂತವನಾಗಿಲ್ಲ. ದೇವರ ಸನ್ನಿಧಾನದಲ್ಲಿ ಅವಳು ಬೇಡಿದ ತಕ್ಷಣವೇ ದೇವರು ಒಂದೇ ಮಗನನ್ನು ಕೊಟ್ಟನ. ಎಷ್ಟು ಮಕ್ಕಳು ಹುಟ್ಟಿದರು? ಮತ್ತೆ ಎಷ್ಟು ಮಕ್ಕಳು? ಒಟ್ಟು 6 ಜನ. ಎಷ್ಟು ಮಕ್ಕಳು? 5 ಮಕ್ಕಳು. ಇನ್ನೂ ಎಕ್ಸ್ಟ್ರಾ ದೇವರು ಬೋನಸ್ ಆಗಿ ಕೊಡ್ತಾ ಇದ್ದಾರೆ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯ. ನಮ್ಮ ದೇವರು ಯಾವತ್ತೂ ಕೊರತೆಯನ್ನು ನೋಡಿ ಕೊರತೆಯಲ್ಲಿ ಬಿದ್ದಿರು ಎಂಬುದಾಗಿ ಹೇಳುವಂಥ ದೇವರಲ್ಲ. ಕೊರತೆಯಲ್ಲಿ ಬಿದ್ದಿರುವಂಥ ನೀನು ಆ ಮಹಿಮೆಯ ಪ್ರಭಾವದ ಐಶ್ವರ್ಯದ ದೇವರ ಸನ್ನಿಧಾನಕ್ಕೆ ನೀನು ಬರುವಾಗ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಉನ್ನತವಾದದನ್ನು ದೇವರು ನಿನಗೆ ಕೊಡುತ್ತಾನಮ್ಮ. ಉನ್ನತವಾದ ಆಶೀರ್ವಾದವನ್ನು ದೇವರು ನಿನಗೆ ಕೊಡುತ್ತಾನೆ ತಾಯಿ. ಎಲ್ಲಕ್ಕೆ ಸ್ತೋತ್ರವಾಗಲಿ. ಅವಳ ವ್ಯಥೆ ಅಲ್ಲಿಗೆ ನಿಂತು ಹೋಯಿತು. ಸಂತೋಷದಿಂದ ಕುಣಿದಾಡಿ ದೇವರ ನಾಮವನ್ನು ಕೊಂಡಾಟ ಮಾಡಿದಳು ಎಂಬುದಾಗಿ ಬೈಬಲಲ್ಲಿ ಒಂದು ಹಾಡನ್ನೇ ಅವಳು ಬರೀತಾಳೆ. ನನ್ನನ್ನು ಗಮನಿಸಿ, ಬೈಬಲಲ್ಲಿ ಒಬ್ಬ ದೊಡ್ಡ ಆರಾಧಕನಿದ್ದಾನೆ. ಅವನ ಹೆಸರು ಆಸಾಪನು. ದೇವರನ್ನು ಆರಾಧಿಸುವಂಥ ವ್ಯಕ್ತಿ. ಅವನಿಗೂ ಸದಾ ಈ ಮನೋವ್ಯಥೆ ಬೆಳಲಿಲ್ಲ. ದೇವರ ಸನ್ನಿಧಾನದಲ್ಲಿ ದೇವ ಮಂದಿರದಲ್ಲಿ ನಿಂತುಕೊಂಡು ಅವನು ಮಾತನಾಡುವಂಥ ಒಂದು ಸಂಗತಿಯನ್ನು 77ನೇ ಕೀರ್ತನೆ 3ನೇ ವಚನದಲ್ಲಿ ಆತನು ಹೀಗೆ ಹೇಳುತ್ತಾನೆ. ಗಮನಿಸೋಣ. ದೆನಾಕೆ ಸ್ತೋತ್ರ. ಕೀರ್ತನೆ 77 3ನೇ ವಚನ. ನಾನು ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು. ನೋಡು, ಹಲ್ಲೆಲೂಯ ಹಲ್ಲೆಲೂಯ. ಏನು ಹೇಳ್ತಿದ್ದ ನೀನು? ನಾನು ವ್ಯಥೆ ಪಡುತ್ತಾ ಮನಗುಂದಿದವನಾಗಿ ಹಂಬಲಿಸುವೆನು. ದೇವನ ಸ್ತುತಿಸುವಾಗ, ದೇವ ಮಂದಿರದಲ್ಲಿರುವಾಗ ಮನೋವ್ಯಥೆಯಿಂದ ಯಾರಾದರೂ ಸ್ತುತಿಸ್ತಾರಾ? ಮನೋವ್ಯಥೆಯಿಂದ ಸ್ತುತಿಸ್ತಾರಾ? ದೇವರನ್ನು ಆರಾಧಿಸುವಾಗ ಸ್ತುತಿ ಅಂದರೆ ಏನು ಗೊತ್ತಾ? ಆತನು ಮಾಡಿದಂಥ ಮಹತ್ ಕಾರ್ಯಗಳನ್ನು, ಆತನು ಎಂಥ ದೇವರೆಂಬುದಾಗಿ, ಆತನು ಎಷ್ಟು ಪರಾಕ್ರಮಶಾಲಿ ಎಂಬುದಾಗಿ, ನನ್ನ ದೇವರು ಎಷ್ಟು ಸಾಮರ್ಥ್ಯವುಳ್ಳವನಾಗಿ ಇದ್ದಾನೆ ಎಂಬುದಾಗಿ ಸಂತೋಷದಿಂದ ಆತನನ್ನು ಆರಾಧಿಸುವ ಸ್ಥಳ ದೇವ ಮಂದಿರ. ನಾವು ಹಾಡನ್ನು ಹಾಡುವಂಥ ಸಂದರ್ಭದಲ್ಲಿ ಭಾಳ ಮನೋವ್ಯಥೆಯಿಂದ ನೀವೆಲ್ಲ ಹಾಡ್ತಾ ಇರ್ತೀರಿ. ಆತ್ಮೀಯ ದೇವಶನ್ರೆ, ನಮ್ಮ ಜೀವಿತದಲ್ಲಿ ದೇವರು ವ್ಯಥೆಗೊಳಿಸುವ ದೇವರ, ನಿರಾಸೆಗೊಳಿಸುವ ದೇವರ, ಚಿಂತೆ ಕೊಡುವ ದೇವರ? ಇಲ್ಲಿ ಮತ್ತೂ ಸಾಲು ಒಂದು ಬರಿತಾ ಇದ್ದಾರೆ ನೋಡ್ರಿ. ಮನಗುಂದಿದವನಾಗಿ ಹಂಬಲಿಸ್ತಾನೆ. ಎಷ್ಟು ನೋವಾಗಿರ್ಬೋದು ಅವನಿಗೆ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಯೆಹೋವ ದೇವಾ, ನೀನೇ ಯೆಹೋವ ದೇವಾ, ನನ್ನ ಆಧಾರ ನೀನೆ ಅಂತ ಹಾಡಬೇಕಾದಂಥ ಮನಸ್ಸು ವ್ಯಥೆಯಿಂದ ತುಂಬಿಕೊಂಡಿದೆ, ಮನಗುಂದಿದೆ. ಆತನನ್ನು ಹಂಬಲಿಸುವುದಕ್ಕೆ ಆಗ್ತಾ ಇಲ್ಲ. ದೇವರನ್ನು ಆರಾಧನೆ ಮಾಡುವಂಥ ನನ್ನ ಬದುಕಿನಲ್ಲಿಯೂ ನಮ್ಮ ಬದುಕಿನಲ್ಲಿಯೂ ಅನೇಕ ಸಾರಿ ದೇವರನ್ನು ಸ್ತುತಿಸುವಾಗ ವ್ಯಥೆಯಿಂದ ಸ್ತುತಿಸ್ತೇವೆ. ದೇವರನ್ನು ಆರಾಧಿಸಿದ ಸಂದರ್ಭದಲ್ಲಿ ಮನಗುಂದಿದವರಾಗಿ ಸ್ತುತಿಸ್ತೇವೆ. ಅಯ್ಯೋ, ಏನು ದೇವರೋ ಏನೋ, ನನ್ನ ಪರಿಸ್ಥಿತಿ, ನನ್ನ ಜೀವನ, ನನ್ನ ಕಷ್ಟ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬಿಸ್ನೆಸ್ಸು. ಕೆಲವರನ್ನು ನೋಡ್ರಿ, ದೇವ ಮಂದಿರದಲ್ಲಿ ಎಷ್ಟು ಎಲ್ಲರೂ ಕುಣಿದಾಡ್ತಿರ್ತಾರೆ, ಸಂತೋಷ ಪಡ್ತಿರ್ತಾರೆ. ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ರಿ ಎಂಬುದಾಗಿ ಹೇಳಿದ್ರು ಸದಾ ಏನು ಮಾಡಲ್ಲ, ಅಲ್ಲಾಡೋದೇ ಇಲ್ಲ ರೀ. ಕಾರಣ ಏನು ಗೊತ್ತಾ? ಒಳಗಡೆ ನಾನು ಏನಂತ ಸ್ತುತಿಸಲಿ? ನನ್ನ ಬದುಕಿನಲ್ಲಿ ದೇವ್ರು ಏನು ಮಾಡಿದ್ದಾನೆ? ಇವನು ಆಸಾಪನ ಇದ್ದಾನಲ್ಲ, ಜನರನ್ನು ನೋಡುವಂಥ ವ್ಯಕ್ತಿ ಈತ. ಅಯ್ಯೋ, ದುಷ್ಟರು, ಅನೀತಿವಂತರು, ಕೆಟ್ಟವರು ಅವ್ರು ನೋಡಿ ಹೇಗಿದ್ದಾರೆ ಅಂತ ಒಂದು ಕೀರ್ತನೆಯಲ್ಲಿ ಈತನೇ ಬರೀತಾನೆ. ಅವರೆಷ್ಟು ಸುಖವಾಗಿದ್ದಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಅವ್ರ ಪರಿಸ್ಥಿತಿ, ಅವರು ಆಳವಾಗಿ ಅವರ ಜೀವಿತ ನೋಡುವಾಗ ನಾನೇ ಎಷ್ಟೋ ಉತ್ತಮನು ಅಂತ. ಹಲ್ಲೆಲೂಯಾ. ಅವನ ಕಣ್ಣುಗಳನ್ನು ದೇವರು ತೆರೀತಾರೆ.
ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಬದುಕಿನಲ್ಲಿ ಇದುವರೆಗೂ ಮನಗುಂದಿದವನಾಗಿ, ನಿರಾಸೆಯಾಗಿ, ಜೀವಿತದಲ್ಲಿ ಅದ್ಭುತ ಅತಿಶಯಗಳನ್ನು ಕಾಣದೆ, ಅಯ್ಯೋ ನನ್ನ ಬದುಕು ಹೀಗೆ ಎಂಬುದಾಗಿ ನಿರಾಸೆಯಿಂದ ಇದ್ದಂಥ ನಿನ್ನ ಜೀವಿತದಲ್ಲಿ ಮಹೋನ್ನತವಾದಂಥ ಬಾಗಿಲುಗಳನ್ನು ದೇವರು ತೆಗೆಯೋದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಿನ್ನ ದೇವರು ಬಲಹೀನನಲ್ಲ. ಹಲ್ಲೆಲೂಯಾ. ನಿನ್ನ ದೇವರು ಬಲಹೀನನಲ್ಲ, ಆತನು ಪರಾಕ್ರಮಶಾಲಿಯಾಗಿರುವಂಥ ದೇವರು. ಆದರೆ ದೇವರ ಮಗುವೆ, ನೀನು ಯಾವತ್ತೂ ಸದಾ ನಿರಾಶೆಯಿಂದ ನೀನು ಬದುಕಬಾರದು, ವ್ಯಥೆಯಿಂದ ನೀನು ಬದುಕಬಾರದು, ಚಿಂತೆಯಲ್ಲಿ ನೀನು ಬದುಕಬಾರದು. ವಿತಿನ್ ಎ ಸೆಕೆಂಡಲ್ಲಿ ನಿನ್ನ ಮನಸ್ಸನ್ನು ಸ್ತುತಿ ಕಡೆಗೆ ಮಾರ್ಪಡಿಸಬೇಕು. ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸ್ತೋತ್ರವಾಗಲಿ, ವಿಮೋಚನಾ ಕಾಂಡ 2ನೇ ಅಧ್ಯಾಯದ 23ನೇ ವಚನ, ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಹಲ್ಲೆಲೂಯಾ. ಇಲ್ಲಿ ಏನು ನಡೀತಾ ಇದೆ? ಚಿಂತೆ, ವ್ಯಥೆ, ನಿರಾಸೆಗಿಂತಲೂ ಸದಾ ಇನ್ನೊಂದು ದುಃಖಕರವಾದಂಥ ಇನ್ನೊಂದು ಸ್ಟೆಪ್ ಡೌನ್ ಆಗ್ತಾ ಇದ್ದಾರೆ. ಇಲ್ಲೇನು ನಡೀತಾ ಇದೆ? ಗೋಳಾಡ್ತಾ ಇದ್ದಾರೆ. 3 ದಿನದಿಂದ ಗೋಳಾಡ್ತಿದ್ದಾರೆ ಅಲ್ವಾ? 30 ದಿನದಿಂದ ಗೋಳಾಡ್ತಾ ಇದ್ದಾರೆ ಅಲ್ವಾ? 30 ವರ್ಷದಿಂದ ಗೋಳಾಡ್ತಾ ಇದ್ದಾರೆ, 40 ವರ್ಷದಿಂದ ಗೋಳಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಗೋಳಾಡ್ತಾ ಇದ್ದಾರೆ? ಬೈಬಲಲ್ಲಿ 430 ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡ್ತಾ ಇದ್ರು. ಎಷ್ಟು ವರ್ಷಗಳ ಕಾಲ ಏನು ಕೆಲಸ ಮಾಡ್ತಾ ಇದ್ರು? ಅವ್ರು ಹಾಕಿದ್ದು ಊಟ ಮಾಡಬೇಕು, ಅವ್ರು ಕೊಟ್ಟಿದ್ದು ಹುಟ್ಕೋಬೇಕು, ಅವನೇನು ಹೇಳ್ತಾರೋ ಆ ಕೆಲಸ ಮಾಡಬೇಕು. ಅವ್ರ ಮನೆಯಲ್ಲಿ ಮುಸ್ರೆ ತಿಕ್ಕಂದ್ರೆ ತಿಕ್ಕಬೇಕು, ಇಚ್ಕೆ ಮಾಡ್ಕೊಳ್ಬೇಕಂದ್ರೆ ಇಚ್ಕೆ ಮಾಡ್ಕೊಳ್ಬೇಕು. ಎಷ್ಟು ವರ್ಷಗಳ ಕಾಲ? 430 ವರ್ಷಗಳ ಕಾಲ. ಆ ರಾಜ ಸತ್ತು ಹೋಗ್ತಾನೆ. ಸತ್ತು ಹೋದ ನಂತರ ಇಸ್ರಾಯೇಲರು ಗೋಳಾಡ್ತಾ ಇರ್ತಾರೆ. ಈ ಅಧ್ಯಾಯವನ್ನು ಮನೆಗೆ ಹೋಗಿ ಓದ್ರಿ, ದೇವರಿಗೆ ಸ್ತೋತ್ರವಾಗಲಿ. ಈ ಗೋಳಾಟವನ್ನು ಕಂಡಂಥ ಪರಲೋಕದ ತಂದೆಯಾದ ಯೆಹೋವ ದೇವನು, ಇಗೋ ನನ್ನ ಮಕ್ಕಳ ಕಣ್ಣೀರನ್ನು ನಾನು ನೋಡಿದ್ದೇನೆ, ಅವರ ಗೋಳಾಟವನ್ನು ನನಗೆ ಮುಟ್ಟಿದೆ, ನಾನೇ ಹೋಗಿ ಅವರ ಮಧ್ಯದಲ್ಲಿ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ನಾನು ರಕ್ಷಿಸುತ್ತೇನೆ ಎಂಬುದಾಗಿ ಪರಲೋಕದಿಂದ ಆತನು ಧರೆಗಿಳಿದು ಬರ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯಾ. ನಿನ್ನ ಬದುಕಿನಲ್ಲಿ ಬಹಳ ಗೋಳಾಟ, ಮನೋವ್ಯಥೆ, ತಿರಸ್ಕಾರ, ಅವಮಾನ, ಅಯ್ಯೋ ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ನಾನು ಎಷ್ಟು ದುಡಿದ್ರು, ಎಷ್ಟು ಕಷ್ಟಪಟ್ಟರು, ಎಷ್ಟು ಬೆವರು ರಕ್ತ ಸುರಿಸಿ ಸಂಪಾದನೆ ಮಾಡಿದ್ರು ನನಗೆ ಮರ್ಯಾದೆ ಇಲ್ಲ ಎಂಬುದಾಗಿ, ಒಂದು ವೇಳೆ ನಿನ್ನ ಬದುಕಿನಲ್ಲಿ ನೀನು ಎಷ್ಟು ದುಡಿದು ಇಟ್ಟಿರುವಂಥ ಹಣ ಯಾರ್ದೋ ಪಾಲಾಗಿ, ಯಾರೋ ನಿನಗೆ ಮೋಸ ಮಾಡಿ, ಯಾರೋ ನಿನ್ನಿಂದ ಅದನ್ನು ದ್ರೋಹ ಮಾಡಿ, ನಿನಗೆ ಬಿಟ್ಟಿ ಕೆಲಸ ಮಾಡಿ, ನಿನ್ನ ಬದುಕಿನಲ್ಲಿ ಆಯಾಸಕರವಾದಂಥ ಒಂದು ದುಃಖಕರವಾದಂಥ ಕಣ್ಣೀರಿನ ಗೋಳಾಟದ ಪರಿಸ್ಥಿತಿಯಲ್ಲಿ ಇರುವುದಾದರೆ, ದೇವರ ಮಗುವೇ, ನಿನಗೆ ಯಾರೂ ನೋಡೋದಿಲ್ಲ ಎಂಬುದಾಗಿ ಕಳವಳ ಪಡಬೇಡ. ನಿನ್ನನ್ನು ಕಾಣುವಾತನು ಇರುವಾತನೇ ಆಗಿದ್ದಾನೆ. 430 ವರ್ಷಗಳ ಕಾಲ ಇದ್ದಂಥ ಆ ಗೋಳಾಟವನ್ನು ನಿಲ್ಲಿಸುವುದಕ್ಕಾಗಿ ದೇವರು ಐಗುಪ್ತದಿಂದ ಬಿಡುಗಡೆ ಮಾಡಿದನು. ಬೈಬಲ್ ಹೇಳ್ತದೆ, ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇಸ್ರಾಯೇಲರ ಬರಿಗೈನಲ್ಲಿ ಬಿಡುಗಡೆ ಮಾಡಲಿಲ್ಲ. ಹೇಗೆ ಅದ್ಭುತವಾದಂಥ ರೀತಿಯಲ್ಲಿ ಅವರ ಕೈಗಳು, ಅವರ ಜೀವನ, ಅವರ ಬಾಕ್ಸ್ಗಳು ತುಂಬಿ ತುಳುಕುವ ಹಾಗೆ ಆಶೀರ್ವಾದ ಮಾಡಿದನು ಎಂಬುದಾಗಿ ನೆನೆಸುವಾಗ, ದೇವರು ಪರಲೋಕದಿಂದ ಬಂಗಾರವನ್ನು ಆತನು ಸುರಿಸಲಿಲ್ಲ. ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸ್ತೋತ್ರವಾಗಲಿ. ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಇಸ್ರಾಯೇಲರು ಯಾರ ಮನೇಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಹೇಳಿದ್ದಾರೆ ಅಂತ, ಅಯ್ಯೋ ನಾವು ಬರಿಗೈನಲ್ಲಿ ಹೋಗೋದೇನೋ, ನಮ್ಮ ದೇವರಾದ ಯೆಹೋವನನ್ನು ಆರಾಧನೆ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ,
ಎಂಬುದಾಗಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿರುವಂಥ ತಾಯಿ ತನ್ನ ಕೊಳ್ಳಲ್ಲಿ ಇರುವಂಥ ದೊಡ್ಡದಾದಂಥ ಲಾಂಗ್ ಹಾರವನ್ನು ತಂದು ಅವ್ರ ಕೈನಲ್ಲಿ ಕೊಟ್ಲಂತೆ. ಮನೆಯಿಂದ ಮಗಳು ಓಡಿ 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 ಬಂದು ತನ್ನ ಕಿವಿನಲ್ಲಿರುವಂಥ ತನ್ನ ಕೈನಲ್ಲಿರುವಂಥ ಬಳೆಗಳನ್ನು ಕೊಟ್ಲಂತೆ, ಬಂಗಾರದ ಬಳೆಗಳನ್ನು ಕೊಟ್ಲಂತೆ. ಮಗನು ಓಡಿ ಬಂದು ತನ್ನ ಕೈನಲ್ಲಿರುವಂಥ ಬ್ರಾಸ್ಲೆಟ್ ಮತ್ತು ತನ್ನ ಕೊಳ್ಳಲ್ಲಿರುವಂಥ ಚೈನ್ಗಳನ್ನು ಕೊಟ್ಟನಂತೆ. ಮನೆಯಲ್ಲಿರುವಂಥ ಎಲ್ಲ ರಾಶಿ ರಾಶಿ ಬಂಗಾರ ಅವ್ರ ಹುಡಿನಲ್ಲಿ ಅವರು ಕೊಟ್ಟು ಕಳಿಸಿದರಂತೆ. ಕೆಲವೊಬ್ಬರು ಈ ಸಂಗತಿಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಯ್ಯೋ ಅವ್ರು ಮೋಸ ಮಾಡಿದ್ರಲ್ಲ, ಅವರು ಅದರಿಂದ ಕಸ್ಕೊಂಡ್ರಲ್ಲ, ದ್ರೋಹ ಮಾಡಿದ್ರಲ್ಲ ಅಂತ ಹೇಳಿ ಕೆಲವೊಬ್ಬರು ಹೇಳುತ್ತಾರೆ. ಆದರೆ ಅವರು ದ್ರೋಹ ಮಾಡಲಿಲ್ಲ. ನನ್ನನ್ನು ಗಮನಿಸಿ, ಯಾಕೆ ದ್ರೋಹ ಮಾಡಲಿಲ್ಲ ಅಂದರೆ ಒಂದಲ್ಲ ಎರಡಲ್ಲ 130 ವರ್ಷ ಅಂದರೆ 2-3 ತಲೆಮಾರುಗಳವರೆಗೂ ಅವರು ಬಿಟ್ಟಿ ಕೆಲಸ ಮಾಡಿದ್ದಾರೆ. ಆ ಬಿಟ್ಟಿ ಕೆಲಸಕ್ಕೆ ಕೊಟ್ಟಂಥ ಕೂಲಿ ಈ ಬಂಗಾರದ ಒಡವೆಗಳಾಗಿದ್ದವು. ಚಪಾಳೆ ತಟ್ಟಿದವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಒಂದು ವೇಳೆ ಯಾರಾದರೂ ನಿನ್ನಿಂದ ಕಸ್ಕೊಂಡಿದ್ರೆ, ಯಾರಾದರೂ ನಿನಗೆ ದ್ರೋಹ ಮಾಡಿರುವುದಾದರೆ, ಯಾರಾದರೂ ನಿನ್ನ ಪ್ರೀತಿಯಿಂದ ಮೋಸ ಮಾಡಿರುವುದಾದರೆ, ವೈಯಕ್ತಿಕವಾಗಿ ನಿನ್ನ ಆಸ್ತಿ ಪಾಸ್ತಿಗಳನ್ನು ನೀನು ದುಡಿದಂಥ ಪ್ರಯಾಸದಲ್ಲಿ ಯಾರಾದರೂ ಮೋಸ ಮಾಡಿರುವುದಾದರೆ ನಿನ್ನ ದೇವರು ಸುಮ್ಮನೆ ಇರಲ್ಲ. ಹಲ್ಲೆಲೂಯಾ. ನೀನು ಇಡುತ್ತಿರುವಂಥ ಈ ಕಣ್ಣೀರಿಗೆ, ಈ ಗೋಳಾಟಕ್ಕೆ ಕರ್ತನು 100ರಷ್ಟು ತಿರುಗಿ ನಿನ್ನ ಮಡಿಲು ತುಂಬಿ ಹೊರಚೆಲ್ಲುವ ಹಾಗೆ ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡಿನೇ ನಿನ್ನನ್ನು ಬರಮಾಡುವ ಕರ್ತನು ಆತನಾಗಿದ್ದಾನೆ. ಕರ್ತನು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಚಂದ್ರೇ, ನಾವು ಅಂದ್ಕೊಂಡಿರ್ತೇವೆ ದಿನಕ್ಕೆ ಸ್ತೋತ್ರವಾಗಲಿ, ನನ್ನನ್ನು ಯಾರು ಗಮನಿಸೋದಿಲ್ಲ, ನನ್ನ ಜೀವನ ಇಷ್ಟೇ, ನನ್ನಂಥ ದರಿದ್ರ, ನನ್ನಿಂಥ ಗತಿ ಇಲ್ಲದವನು, ನನ್ನಂಥ ಜೀವಿತದಲ್ಲಿ ಬಲಹೀನನು ಯಾರೂ ಇಲ್ಲ ಎಂಬುದಾಗಿ ಕಳವಳ ಪಡ್ತಾ ಇದೆಯಾ? ಅಮ್ಮ, ಸಹೋದರ, ಸಹೋದರಿ, ಇವತ್ತು ನೇರವಾಗಿ ನಿನ್ನ ಜೊತೆಯಲ್ಲೇ ದೇವರು ಮಾತನಾಡ್ತಾ ಇದ್ದ. ಆತನೇನು ಮಾಡ್ತಾನೆ ಗೊತ್ತಾ? ಯಾರ ಪರವಾಗಿ ಕಾರ್ಯ ಮಾಡ್ತಾನೆ ಗೊತ್ತಾ? ಬೈಬಲಲ್ಲಿ ತೆಗೆದು ಓದ್ರಿ, ದಿನಕ್ಕೆ ಸ್ತೋತ್ರ, ಕೀರ್ತನೆ 12ನೇ ಅಧ್ಯಾಯದ 5ನೇ ವಚನ. ಯೆಹೋವನು, ಎಲ್ಲರೂ ಹೇಳ್ರಿ, ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿ ಇಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಸಾಕು, ಓಕೆ, ಅಲ್ಲೇ ಇರಮ್ಮ. ದಿನಕ್ಕೆ ಸ್ತೋತ್ರವಾಗಲಿ. ಚಿಂತೆ, ಮನೋವ್ಯಥೆ, ಕೂಗಾಟ, ನಿಟ್ಟುಸಿರು, ಗೋಳಾಟ. ಇಲ್ಲಿ ನೋಡುವಾಗ ಕುಗ್ಗಿದವರು, ಗತಿ ಇಲ್ಲದವರು. ಎಲ್ಲ ಹೇಳ್ರಿ, ಕುಗ್ಗಿದವರು, ಗತಿ ಇಲ್ಲದವರು. ಎಲ್ಲರೂ ಹೇಳ್ರಿ, ಕುಗ್ಗಿದವರು, ಗತಿ ಇಲ್ಲದವರು. ನನ್ನ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಕುಗ್ಗಿದವರು ಅಂದರೆ ಸೋಲಲ್ಪಟ್ಟವರು ಅಂತ ಅರ್ಥ. ನನ್ನ ಕೈನಲ್ಲಿ ಆಗಲ್ಲ, ಸಾಕಾಯಿತು, ಇನ್ಮೇಲೆ ಒಂದು ಹೆಜ್ಜೆನೂ ಸದಾ ನಾನು ಇಡೋಕ್ಕಾಗಲ್ಲ, ನನ್ನ ಕೈನಲ್ಲಿ ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ಈಗಲೋ ಆಗಲೋ ನಾನು ಏನಾಗ್ತೇನೋ ಗೊತ್ತಿಲ್ಲ, ನನಗೆ ಯಾರು ಸಹವಾಸನೂ ಬೇಡ ಅನ್ನುವಂಥ ವ್ಯಕ್ತಿಗಳಿಗೆ ಕುಗ್ಗಿದವರು ಅಂತ ಹೇಳ್ತಾರೆ. ಗತಿ ಇಲ್ಲದವರು ಅಂದರೆ ಯಾರು ಗೊತ್ತಾ? ಇವರಿಗೆ ದರಿದ್ರರು ಎಂಬುದಾಗಿ ಕರೀತಾರೆ. ಏನು ಗತಿ ಇಲ್ಲ, ಉಳೋದಕ್ಕೆ ಗತಿ ಇಲ್ಲ, ತಿನ್ನೋದಕ್ಕೆ ಗತಿ ಇಲ್ಲ, ಇರೋದಕ್ಕೆ ಮನೆ ಇಲ್ಲ. ಬಡತನದಲ್ಲಿ ಅತಿ ಕೀಳಾದಂಥ ಬಡತನದ ಹೆಸರೇ ಗತಿ ಇಲ್ಲದೆ ಇರುವಂಥ ಸ್ಥಿತಿ ಉಳ್ಳವರು. ಈ ಕೀರ್ತನೆಯನ್ನು ಹಿಡಿದೇನೆ ನಾನು ಹಾಡು ಬರೆದಿದ್ದು. ಗತಿ ಇಲ್ಲದೆ ನಾ ಅಲೆದಾಡುತ್ತೀರಲು, ಸಂತೈಸುವರಿಗಾಗಿ ನಾ ಹುಡುಕುತ್ತೀರಲು, ಗತಿ ಇಲ್ಲದೆ ನಾ ಅಲೆದಾಡುತ್ತೀರಲು, ಸಂತೈಸುವರಿಗಾಗಿ ನಾ ಹುಡುಕುತ್ತೀರಲು, ನಾ ಕಂಡೆ ನಿನ್ನ ಕಲ್ವಾರಿ ಶಿಲುಬೆ. ಎಲ್ಲರೂ, ನಾ ಕಂಡೆ ನಿನ್ನ ಮಮತೆಯ ನೋಡಿ ಬದುಕಿರುವೆ ಯೇಸು,
ನಿನಗಾಗಿ ಯೇಸು ನಿನ್ನನ್ನು ಬಿಟ್ಟರೆ ನನಗಿಲ್ಲ. ಆತ್ಮೀಯ ದೇವಜನರೇ, ನನ್ನ ದೇವರು ಯಾರ ಪರವಾಗಿ, ಎಂಥ ವ್ಯಕ್ತಿಗಳ ಪರವಾಗಿ ಆತನು ಕಾರ್ಯ ನಡೆಸ್ತಾನೆ ಅಂದರೆ, ಹಣ, ಆಸ್ತಿ, ಸೌಂದರ್ಯ, ಭುಜಬಲ, ಜನಬಲ, ಕುಲಬಲ ಇರುವಂಥ ವ್ಯಕ್ತಿಗಳ ಪರವಾಗಿ ನನ್ನ ದೇವರು ಯಾವತ್ತೂ ನಿಂತ್ಕೊಂಡಿಲ್ಲ. ಅವ್ರು ನಿಂತ್ಕೊಳ್ಳೋದೂ ಇಲ್ಲ. ಬೈಬಲಲ್ಲಿ ಹೇಳ್ತದೆ, ನಾನು ಕುಗ್ಗಿದವರ ಬಾಧೆಯನ್ನು ನಾನು ನೋಡಿದ್ದೇನೆ, ಗತಿ ಇಲ್ಲದವರ ಏನು ಕೇಳಿಸತ್ತಂತೆ? ಹೊರಗಡೆ ಹೇಳೋಕ್ಕಾಗಲ್ಲ ರೀ. ಒಳಗೊಳಗನೆ ಸಾಯ್ತಾ ಇರ್ತೀವಿ, ಒಳಗೇನೆ ನರಳುತ್ತಾ ಇರ್ತೀವಿ. ಹೇಳಿದ್ಬಿಟ್ರೆ ಅಥವಾ ಒಂದು ವೇಳೆ ಯಾರಾದರೂ ನೋಡಿಬಿಟ್ರೆ, ಯಾರಾದರೂ ಕೇಳಿಬಿಟ್ರೆ ಒಳಗಡೆ ನರಳುತ್ತಾ ಇರ್ತೀವಿ. ನೀನು ಅಂದ್ಕೊಂಡಿದ್ದೀಯಾ ನಾನು ಬಾಕ್ಲು ಹಾಕ್ಕೊಂಡಿದ್ದೀನಿ, ನೀನು ಅಂದ್ಕೊಂಡಿದ್ದೆ ಯಾರೂ ನೋಡ್ತಾ ಇಲ್ಲ, ನೀನು ಅಂದ್ಕೊಂಡಿದ್ದೀಯಾ ನನ್ನ ಜೀವನ ಹೀಗೆ ಅಂತ. ಆದರೆ ನಿನ್ನ ದೇವ್ರು ಯಾರು ಗೊತ್ತೇನಮ್ಮ? ನಿನ್ನ ಕರ್ತನ ಯಾರು ಗೊತ್ತಾ? ನಿನ್ನ ಕುಗ್ಗುವಿಕೆ, ನಿನ್ನ ಗತಿ ಇಲ್ಲದಿರುವಿಕೆ, ನಿನ್ನ ನರಳುವಿಕೆಯನ್ನು ನೋಡುವ ದೇವರು ಆತನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕೆಳಗಿನ ಸಾಲು ಓದುವಾಗ ನಿಮ್ಮ ಕೈಲಿ ಬೈಬಲ್ ಇದ್ದರೆ ಆ ವಾಕ್ಯಕ್ಕೆ ಮುತ್ತು ಕೊಡ್ರಿ. ಏನು ಹೇಳ್ತಿದ್ದಾನೆ ನೋಡ್ರಿ ದೇವರು. ಈಗ ಎದ್ದು ಬಂದು ನೋಡಿ, ಒಂದು ವೇಳೆ ಕುಗ್ಗಿದ ಗತಿ ಇಲ್ಲದವರ ನರಳುವಂಥ ವ್ಯಕ್ತಿಗಳಿಗೆ ಯಾರು ಇಲ್ಲ ಅಂತ ನೀನು ಅಂದ್ಕೊಂಡಿರುವುದಾದರೆ, ಯಾರು ಎದ್ದು ಬರ್ತಾರಂತೆ? ನನ್ನ ದೇವರು ಎದ್ದು ಬರ್ತಾನೆ. ನನ್ನ ಪರವಾಗಿ ನನ್ನ ದೇವರು ಎದ್ದು ಬರ್ತಾನೆ. ಹೇಳ್ರಿ, ದೇವರು ಈಗ ಎದ್ದು ಬಂದು. ಯಾವಾಗ? ನೀನು ಯಾವಾಗ ಒಂಟಿಯಾಗಿರ್ತೀಯೋ, ಯಾವಾಗ ನರಳುತ್ತೀಯೋ, ಯಾವಾಗ ಕುಗ್ಗಿ ಹೋಗಿರ್ತೀಯೋ, ಯಾವಾಗ ಬಿದ್ದು ಹೋಗ್ತೀಯೋ, ಯಾವಾಗ ನಿನ್ನ ಬದುಕಿನಲ್ಲಿ ಗತಿ ಇಲ್ಲ ಎಂಬುದಾಗಿ ನರಳುತ್ತೀಯೋ, ಆವಾಗಲೇ ದೇವರು ಎದ್ದೊಳ್ತಾನೆ. ಕುಗ್ಗುವ, ಗತಿ ಇಲ್ಲದ, ನರಳುವ, ಒಂಟಿಯಾಗಿರುವ, ಅನೇಕ ವಿಧವಾದಂಥ ಪರಿಸ್ಥಿತಿಗಳಲ್ಲಿರುವಂಥ ದೇವ ಮಗುವ ಯೇಸುವಿನ ನಾಮದಲ್ಲಿ ಆ ಸ್ಥಳವನ್ನು ಬಿಟ್ಟು ಈಗ ಎದ್ದೋ ಯೇಸು ಕ್ರಿಸ್ತನ ನಾಮದಲ್ಲಿ. ಹಲ್ಲೆಲೂಯಾ. ಇದು ನನ್ನ ಸ್ಥಳ ಅಲ್ಲ, ಇದು ನನ್ನ ಸ್ಥಳ ಅಲ್ಲ. ನಾನು ಅದೇ ಸ್ಥಳದಲ್ಲಿ ನನ್ನ ಜೀವಿತವನ್ನು ನಾನು ಅಂತ್ಯಪಡಿಸ್ಕೊಳ್ಳೋದಿಲ್ಲ. ಆ ನರಳುವಿಕೆಯಿಂದ, ಗತಿ ಇಲ್ಲದೆ ಇರುವುದಕ್ಕಿಂತ, ಚಿಂತೆ ಕಳವಳದಲ್ಲಿ ಇರುವ ಆ ಸ್ಥಿತಿಗಿಂತ ನಾನು ದೇವರ ಕಡೆಗೆ ತಿರುಗುತ್ತೇನೆ. ದೇವರ ಕಡೆಗೆ ನನ್ನ ನಿರೀಕ್ಷೆಯನ್ನು ಇಡುತ್ತೇನೆ. ನನ್ನ ಮನಗುಂದುವಿಕೆ, ನನ್ನ ಬಲಹೀನತೆ ನನ್ನನ್ನು ಮುಟ್ಟಕ್ಕಾಗಲ್ಲ. ನನ್ನ ದೇವರು ನನ್ನ ಪರವಾಗಿ ಯುದ್ಧ ಮಾಡುವ ದೇವರಾಗಿದ್ದಾನೆ. ಇವತ್ತು ನನ್ನ ದೇವರು ನನ್ನ ಪರವಾಗಿ ಎದ್ದಿದ್ದಾನೆ. ನೀನು ಯಾವಾಗ ಆ ನಂಬಿಕೆ ನಿನ್ನ ಒಳಗಡೆ ಬರ್ತದೋ, ಬೈಬಲ್ ಹೇಳ್ತಾ ಇದೆ, ಎದ್ದು ಈಗ ನಾನು ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು. ಚಪ್ಪಾಳೆ 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 ಚಪ್ಪಾಳೆ. ಹಾಲೆಲೂಯಾ. ರಬನ ಶತ್ತುರಲರ ಮಾಂದಿರ ಕಪತ್ತುರಲರಬ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಎಂಥ ಹೀನಾಯ ಪರಿಸ್ಥಿತಿನಲ್ಲೂ ಸಹ ನಿನ್ನ ತಂದೆ ನಿನ್ನ ಕೈ ಬಿಡ್ಬೋದು, ನಿನ್ನ ತಾಯಿ ಕೈ ಬಿಡ್ಬೋದು, ನಿನ್ನ ಗಂಡ ಕೈ ಬಿಡ್ಬೋದು, ನಿನ್ನ ಹೆಂಡತಿ ಕೈ ಬಿಡ್ಬೋದು. ಆದರೆ ನಿನ್ನ ದೇವರು ಮಾತ್ರ ನಿನ್ನ ಜೊತೆಯಲ್ಲೇ ಇರ್ತಾನೆ. ನಿನ್ನ ಜೊತೆಯಲ್ಲೇ ಆತನು ನಡೆದಾಡ್ತಾ ಇರ್ತಾನೆ. ನಿನ್ನನ್ನು ಸುರಕ್ಷಿತವಾಗಿರಿಸ್ತಾನೆ. ನಿನ್ನ ತಲೆಯಲ್ಲಿರುವಂಥ ಒಂದು ಕೂದಲು ಸದಾ ಬೀಳೋದಿಲ್ಲ. ಸಾಮಾನ್ಯವಾಗಿ ಹಾಡುಗಳು ಹೊರಗಡೆ ಬರಲ್ಲ. ಸಾಮಾನ್ಯವಾಗಿ ಹಾಡುಗಳು ಜನರಿಗೆ ಟಚ್ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ದೇವರು ಹನ್ನಾಳನ್ನು ಪ್ರೀತಿಸಿರುವುದಾದರೆ ಅವಳು ಹಾಡನ್ನು ಬರಿತಾಳೆ. ಅಯ್ಯೋ, ಬಡತನ ಸಿರಿತನಗಳನ್ನು ಕೊಡುವ ಆತನೇ, ತಗ್ಗಿಸುವವನು ಹೆಚ್ಚಿಸುವವನು ಆತನೇ, ದೀನನೆಂದು ಧೂಳಿನಿಂದ ಎತ್ತುತ್ತಾನೆ, ತಿಪ್ಪೆಯಿಂದ
ದರಿದ್ರನನ್ನು ಮೇಲಕ್ಕೆ ಬರೆಸುತ್ತಾನೆ, ಮಹಿಮಾಸನದ ಮೇಲೆ ದೇವರು ನಮ್ಮನ್ನು ಕೊಳ್ಳರಿಸುತ್ತಾನೆ. ದಾವಿದ 106 ಹಾಡನ್ನು ಬರೆದು ಬಿಡ್ತಾನೆ. ಕಾರಣ ಇಷ್ಟೇ, ಅವರ ವ್ಯಥೆಯಾಗಿ ಉಳಿಯಲಿಲ್ಲ, ಅವರ ಚಿಂತೆಯಾಗಿ ಉಳಿಯಲಿಲ್ಲ, ಅವರ ಗೋಳಾಟವಾಗಿ ನಿಲ್ಲಲಿಲ್ಲ. ಯಾಕೆಂದರೆ ಅವರು ಕೊನೆಯದಾಗಿ ತಿಳಿದುಕೊಂಡ್ರು, ನನಗಾಗಿ ನನ್ನ ದೇವರು ಎದ್ದು ನನಗೆ ಸಹಾಯ ಮಾಡುವಂಥವನಾಗಿದ್ದಾನೆ, ನನಗಾಗಿ ನನ್ನ ಕರ್ತನು ಖಂಡಿತವಾಗಿ ನನ್ನನ್ನು ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ, ನನ್ನ ಕರ್ತನು ನನ್ನ ಮನೋವ್ಯಥೆಯಿಂದ ಆತನು ಬೆಳೆಸುತ್ತಾನೆ. ನಾನು ಎಲ್ಲಿ ಅವಮಾನ ಹೊಂದಿದನೋ, ಎಲ್ಲಿ ಕೀಳಾಗಿ ನನ್ನನ್ನು ಜನರು ನೋಡಿದರೋ, ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡಿದರೋ, ಎಲ್ಲಿ ಅಪಹಾಸ್ಯ ಮಾಡಿದರೋ, ಎಲ್ಲಿ ಅವಮಾನ ಮಾಡಿದರೋ, ಅದೇ ಸ್ಥಳದಲ್ಲಿ ನನ್ನ ದೇವರು ನನ್ನ ತಲೆಯನ್ನು ಎತ್ತುತ್ತಾ ಇದ್ದಾನೆ. ಆ ಸ್ಥಳದಲ್ಲಿ ನನ್ನ ದೇವರು ನನ್ನನ್ನು ಮಹಿಮೆ ಪಡಿಸ್ತಾ ಇದ್ದಾನೆ. ಎಲ್ಲರೂ ಸದಾ ಕರ್ತನ ಸನ್ನಿಧಾನದಲ್ಲಿ ಮೇಲಕ್ಕೆದು ನಿಂತುಕೊಳ್ಳೋಣ. ಹಾಲೆಲೂಯಾ. ದೇವಕ್ಕೆ ಸ್ತೋತ್ರವಾಗಲಿ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಪ್ರೀತಿಯುಳ್ಳ ದೇವಶನರೇ, ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಓ ರಬಾನ ಶತ್ತುರಲರ ಮಾಂದಿರ ಕಫತ್ತುರಲರಬ. ಸ್ತೋತ್ರಂ. Thank you, we worship Lord. Riyana Katturallara Mandira Shandhura Dikaralara Mandira Kafatturallaraba. Stotram. Thank you, Jesus. Glory, we worship Lord. Hallelujah. ಈ ಲೋಕವೆಲ್ಲ ಹುಡುಕಿ ಬಂದೆ, ಶಾಂತಿಯ ಕಾಣದೆ ಸಾವು ಬಯಸಿದೆ. ನಿನ್ಶಿಲುಬೆಯನ್ನು ನೋಡಿದೆ, ಬದುಕುವ ಆಸೆ ನನಗಾಗಿದೆ. ನಿನ್ನಂಥ ನಿನ್ನ ಹಾಗೆ ಪ್ರೀತಿಸುವವರನ್ನು ನೋಡಲೇ ಇಲ್ಲಪ್ಪ, ನಿನ್ನಂಥ ದೇವರು ಎಲ್ಲೂ ಇಲ್ಲಪ್ಪ, ನಿನ್ನ ಹಾಗೆ ಎಲ್ಲ ಕೈಗಳನ್ನೆತ್ತಿ ಆರಾಧನೆ ನನ್ನ ಯೇಸುರಾಶನೇ. ಎಲ್ಲರೂ ಬಾಯಿ ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ಹಾಲೆಲ್ಲೂಯ್ಯ. ರಬನ ಶತುರಲರ ಮಂದಿರ ಕಫತುರಲರಬ. ಬೇವು ಮಗುವೆ, ಇಷ್ಟುವರೆಗೆ ನೀನು ಒಂಟಿಯಾಗಿದ್ದಿರಬಹುದು, ಗತಿ ಇಲ್ಲದವನಾಗಿರಬಹುದು, ವ್ಯಥೆ ಪಡುವಂಥ ವ್ಯಕ್ತಿಯಾಗಿರಬಹುದು, ಒಂದು ವೇಳೆ ಗೋಳಾಡುತ್ತಿರುವಂಥ ವ್ಯಕ್ತಿಯಾಗಿರಬಹುದು, ಇನ್ನೊಂದು ವೇಳೆ ಕಣ್ಣೀರನ್ನು ಇಡುತ್ತಿರುವಂಥ ವ್ಯಕ್ತಿಯಾಗಿರಬಹುದು, ಒಂದು ವೇಳೆ ದುಃಖದಲ್ಲಿ ಅವಮಾನದಲ್ಲಿ ಬಿದ್ದಿರುವಂಥ ವ್ಯಕ್ತಿಯಾಗಿರಬಹುದು. ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನಿಂದ ನೀನು ಅನಾಥನು, ದಿಕ್ಕಟ್ಟವಳು, ವ್ಯಥೆ ಪಡುವಂಥ ಜೀವಿತ ನಿನಗೆಲ್ಲ ನನ್ನ ಕರ್ತನಾಗಿರುವ ರಾಜರಾಜಾದಿರಾಜನಾಗಿರುವಂಥ ದೇವರು ನಿನಗಾಗಿ ಇವತ್ತು ಎದ್ದಿದ್ದಾನೆ. ಆತನು ತನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾನೆ, ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾನೆ. ನಿನ್ನ ನಿರೀಕ್ಷೆ ವ್ಯಥೆ ಕಡೆಗೆ ಅಲ್ಲ, ನಿರಾಸೆ ಕಡೆಗೆ ಅಲ್ಲ, ನಿನ್ನ ನಿರೀಕ್ಷೆ ಚಿಂತೆ ಕಡೆಗೆ ಅಲ್ಲ. ನಿನ್ನ ದೇವರು ಈಗಾಗಲೇ ಎದ್ದಿದ್ದಾನೆ. ಎದ್ದಿದ್ದು ಮಾತ್ರವಲ್ಲ, ನಿನ್ನನ್ನು ಸುರಕ್ಷಿತವಾದ ಸ್ಥಳದಲ್ಲಿರಿಸ್ತಾನೆ. ಹೌದು ದೇವ ಕರ್ತನೆ ಸ್ವಾಮಿ, ಅನೇಕ ಸಾರಿ ನಮ್ಮ ನಂಬಿಕೆ ಕುಂದಿ ಹೋಗಿ ದೇವರೇ ಕುಗ್ಗಿದವರಾಗಿ ನಾವು ಬದುಕುತ್ತೇವೆ. ಆದರೆ ಇವತ್ತು ನಮ್ಮ ಸಂಗಡ ನೀನು ಮಾತನಾಡಿ ನಮ್ಮ ಈ ಬಲಹೀನತೆ ಸಮಯದಲ್ಲಿ ನಮಗೆ ಕರ್ತನೆ ಬಲವನ್ನು ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ದಯಾನಿಧಿಯಾಗಿರುವ ನೀನು ತಾನೇ ನಿನ್ನ ಮಕ್ಕಳನ್ನು ಬಲಪಡಿಸಪ್ಪ. ಈ ತಿಂಗಳು ಪೂರ್ತಿ ನೀನು ಆಧಾರವಾಗಿರು. ಈ ತಿಂಗಳು ಮಾತ್ರವಲ್ಲ, ಈ ಜೀವಿತ ಪೂರ್ತಿ ಕೀರ್ತನೆ 12ನೇ ಅಧ್ಯಾಯದ 5ನೇ ವಚನ ಆ ವಾಗ್ದಾನವಾಗಿ ಈ ಕುಟುಂಬಗಳಲ್ಲಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರ ಕರ್ತನೆ, ಇವರ ಪ್ರಯತ್ನಗಳನ್ನು ಆಶೀರ್ವಾದ ಮಾಡು, ಇವರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು,
ಇವರ ಅಗತ್ಯತೆಗಳನ್ನು ಸಂಧಿಸು ದೇವರೇ. ಕರ್ತನೆ, ಪ್ರತಿಯೊಬ್ಬರ ದೇವರೇ ಬಿಸ್ನೆಸ್ಗಳಲ್ಲಿ ದೇವರೇ ನಿನ್ನ ಸಮ್ಮುಖ ಬಲವಾಗಿ ಚಲಿಸಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ನಾವು ಘನಪಡಿಸೋಣ. ಎಲ್ಲರೂ ಕೂತ್ಕೊಳ್ಳೋಣ.